ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹಣ, ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ, ಹೋಳಿಗೆ ಮಾಡೋದು ಯಾವಾಗಲೂ ಮಾಮೂಲಿ ಇದ್ದೇ ಇರುತ್ತೆ. ಇವತ್ತು ಡಿಫ್ರೆಂಟಾಗಿ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಿಫ್ರೆಂಟಾಗಿ ಏನಂತಂದರೆ, ಇವತ್ತು ಹೆಂಗೂ ಸಂಕ್ರಾಂತಿ ಹಬ್ಬ ಅಲ್ವಾ, ಗೆಣಸು ಎಲ್ಲರೂ ತಂದಿರ್ತೀರ. ಸೊ ನಾರ್ಮಲಾಗಿ ಬೇಳೆ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕಿಂತ ಗೆಣಸಿನ ಒಬ್ಬಟ್ಟನ್ನ ಮಾಡ್ಕೊಂಡು ಒಂದ್ಸರಿ ತಿಂದು ಆಮೇಲೆ ಟೇಸ್ಟ್ ಹೇಗೆ ಬಂದಿತ್ತು ಅಂತ ನೋಡಿ ಹೇಳಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಮೊದಲು ಗ್ಯಾಸ್ನ ಹಚ್ಬಿಟ್ಟು ಗೆಣಸನ್ನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ. ನೀವು ಬೇಗ ಆಗಬೇಕು ಅಂತಂದರೆ ಕುಕ್ಕರಲ್ಲಿ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳಿ, ಬೇಗ ಆಗುತ್ತೆ. ಇಲ್ಲ ಅಂತಂದರೆ ಆರಾಮಾಗಿ ಪಾತ್ರೆಯಲ್ಲೇ ಮಾಡ್ಕೋಬೋದು. ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಗೆಣಸು ಸ್ವಲ್ಪ ಮುಳುಗೋದ ಥರ ಇದ್ದರೆ ಅಷ್ಟೇ ಸಾಕಾಗುತ್ತೆ. ಇದಕ್ಕೆ ಉಪ್ಪೆಲ್ಲ ಏನು ಹಾಕಬೇಡಿ, ಹಂಗೆ ಡೈರೆಕ್ಟಾಗಿ ಬೇಯಿಸ್ಕೋಬೇಕು. ಯಾಕೆಂತಂದರೆ ಸ್ವೀಟ್ ಮಾಡ್ತಿರೋದಲ್ವ, ಹಂಗಾಗಿ ಉಪ್ಪೆಲ್ಲ ಏನು ಹಾಕ್ಕೋಬಾರ್ದು. ಅದಾದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಒಂದು ವಿಷಲ್ ಕೂಗೋಷ್ಟೊತ್ತಿಗೆ ನಾವಿಲ್ಲಿ ಕಣಕ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ 1 ಕಪ್ಪಷ್ಟು ಮೈದಾ ತೊಗೋತಾ ಇದ್ದೀನಿ. ನೀವು ಮನೆ ಜನ ಎಷ್ಟಿದ್ದೀರಾ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಆರೋಗ್ಯದ ವಿಷಯದಲ್ಲಿ ನೋಡಬೇಕಂತಂದರೆ ಗೋಧಿ ಹಾಕ್ಕೋಬೋದು. ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಗೋಧಿ ಹಿಟ್ಟು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಒಂದು 1/4 ಚಮಚ ಅಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಇದು ಅಳತೆ ಗೊತ್ತಾಗಲ್ಲ ಹಸಿಟ್ಟು ಕಲಸೋರಿಗೆ ಅಂತ ಅನ್ನೋರಿಗಾದರೆ, ನೀವು ಯಾವುದರಲ್ಲಿ ಕಪ್ಪಲ್ಲಿ ಹಸಿಟ್ಟು ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನೀರನ್ನು ತೊಗೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಅದು ಸ್ವಲ್ಪ ಕೈಗೆ ಅಂಟ್ತಿದೆ ಅಂತ ಅನ್ನಿಸ್ಬೇಕು, ಅಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಈ ಥರ ಇಷ್ಟಕ್ಕೆ ಬಂದಮೇಲೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಹಸಿ ಹಿಟ್ಟೆಲ್ಲ ಪೂರ್ತಿ ಅದು ಏನಿದೆಯೋ ಅದು ನೀಟಾಗಿ ನಾದಬೇಕು. ಎಷ್ಟು ನೀಟಾಗಿ ಆಗುತ್ತೋ ಅಷ್ಟು ನೀಟಾಗಿ ನಾದಬೇಕು. ಅದಾದಮೇಲೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಆಯಿಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಎತ್ತಿಟ್ಬಿಡಿ. ಅಟ್ಲೀಸ್ಟ್ 1 ಅವರ್ವರೆಗೂ ರೆಸ್ಟಿಗೆ ಬಿಟ್ಟರೆ ಸಾಕಾಗುತ್ತೆ. ಅದಾದಮೇಲೆ ನೀವು ಇಲ್ಲಿ ನೋಡಿ ಕುಕ್ಕರ್ದು ವಿಷಲ್ ಕೂಡ ಬಂತು. ಅದು ವಿಷಲ್ ತೆಗೆದ್ಬಿಟ್ಟು ಗೆಣಸನ್ನು ತಗೊಳ್ಳಿ. ಸೆಪ್ರೇಟಾಗಿ ಹಾಕ್ಕೊಂಡು ಸಪ್ರೇಟ್ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಅದ್ರ ಸಿಪ್ಪೆ ಎಲ್ಲ ಮೇಲ್ಗಡೆ ಏನಿದೆಯಲ್ಲ ಸಿಪ್ಪೆ, ಅದೆಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀವೇನು ಜಾರಿ ಇರುತ್ತಲ್ಲ ಅದು ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಹಂಗೆ ನೀವು ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ರುಬ್ಕೊತಾ ಇದ್ದೀನಿ, ಟೈಮ್ ಸ್ವಲ್ಪ ಇದಾಗುತ್ತೆ ಅಂತ, ಬ್ಯಾಲೆನ್ಸ್ ಆಗುತ್ತೆ ಅಂತ. ನೀವು ಬೇಕಾದ್ರೆ ಟೈಮ್ ಇತ್ತು ಅಂತಂದರೆ ಸ್ಮ್ಯಾಶ್ ಕೂಡ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿಕೊಂಡು ಅದಾದಮೇಲೆ ಗ್ಯಾಸ್ನ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಂಡು ಬೆಲ್ಲನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಗೆಣಸು ಸ್ವೀಟ್ ಇರುತ್ತಲ್ಲ, ಹಂಗಾಗಿ ನಾನಿಲ್ಲಿ ಸ್ವಲ್ಪ ಸ್ವೀಟನ್ನ ಕಡಿಮೆ ಹಾಕ್ತಾಯಿದ್ದೀನಿ. ಸ್ವೀಟ್ ಆದಷ್ಟು ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಬೆಲ್ಲ. ಅದಾದಮೇಲೆ ನೀವು ಏನು ಕಾಯಿ ತುರಿ ಇಟ್ಕೊಂಡಿರ್ತೀರಲ್ಲ ಆ ಕಾಯಿ ತುರಿನೂ ಹಾಕ್ಕೊಳ್ಳಿ. 1 ಕಪ್ ಕಾಯಿ ತುರಿ ಹಾಕಿದ್ದೀನಿ. ಅದಾದಮೇಲೆ ನೀವು ರುಬ್ಬಿದಂಥ ಪೇಸ್ಟ್ ಇರುತ್ತಲ್ವ, ಆ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಅದು ಜಾರಲ್ಲಿ ಏನಿದೆಯಲ್ವ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಒಂದಿಷ್ಟು ಫುಲ್ಲು ಮಿಕ್ಸ್ ಆಗಬೇಕು. ನೋಡಿ ಒಂದಿಷ್ಟು ಆದಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಆದಮೇಲೆ ಸ್ವಲ್ಪ ಇಲ್ಲಿ ಏಲಕ್ಕಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಅದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಷ್ಟಾದರೆ ಸಾಕಾಗುತ್ತೆ. ಅದಾದಮೇಲೆ ನೋಡಿ ಕಣಕನೂ 1.5 ಅವರ್ ರೆಸ್ಟಲ್ಲಿತ್ತು. ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅದನ್ನು ಒಂದು ಸರಿ ನೀಟಾಗಿ ನಾದ್ಕೊಂಡ್ಮೇಲೆ ನೀವು ಒಬ್ಬಟ್ಟನ್ನು ಯಾವ ರೀತಿ ತಟ್ಕೊತೀರೋ ಆ ಥರ ತಟ್ಕೊಳ್ಳಿ. ನಿಜವಾಗ್ಲೂ ಇದು ತಟ್ಟೋಕ್ಕೂ ಏನು ಅಷ್ಟೊಂದು ಕಷ್ಟ ಅಂತ ಇಲ್ಲ, ಏನು ಅನಿಸಲ್ಲ, ಆರಾಮ್ಸೆ ತಟ್ಕೊಂಬಿಡ್ಬೋದು. ಎಷ್ಟು ಬೇಗ ಆಗುತ್ತೆ ಅಂದರೆ ಬೇಳೆ ಒಬ್ಬಟ್ಟಿಗಿಂತ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಅನ್ಬೋದು. ನೋಡಿ ಎಷ್ಟು ಬೇಕೋ ಅಷ್ಟು ಹೂರಣನ ಉಂಡೆ ಥರ ಮಾಡ್ಕೊಳ್ಳಿ. ಉಂಡೆ ಥರ ಮಾಡಿಕೊಂಡು ಹಾಕಿಬಿಟ್ಟು ನೀವು ಈ ಥರ ಕೈಯಲ್ಲಿ ತಟ್ಕೊಬೋದು. ನಿಮಗೆ ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅಂತ ಅನ್ನೋರು ಡೈರೆಕ್ಟು ಬಟರ್ ಪೇಪರ್ ಮೇಲೆ ಹಾಕಿಬಿಟ್ಟು ಒಂದು ಪ್ರೆಸ್ಸಿಂಗಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಆಗುತ್ತೆ. ಪ್ರೆಸ್ಸಿಂಗ್ ಇಲ್ಲ ಅಂತಂದರೂ ಒಂದು ತಟ್ಟೆನ ಹಾಕಿಬಿಟ್ಟು ಅದರಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಆಗುತ್ತೆ. ಆಮೇಲೆ ನೀಟಾಗಿ 2 ಕಡೆಯೂ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನಾವೇನು ಕಷ್ಟಪಡೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ.
ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಗೆಣಸು ಒಬ್ಬಟ್ಟು ಡಿಫ್ರೆಂಟಾಗಿ ಒಂದು ಟೇಸ್ಟೂ ನೋಡ್ಬೋದು ನೀವು. ಅಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಆಲ್ಮೋಸ್ಟ್ ಕೈಯಲ್ಲೇನ ತಟ್ಕೊತಾ ಇದ್ದೀನಿ. ನಿಮ್ಗೆ ಹೆಂಗೆ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಆ ಥರ ಮಾಡಿಕೊಂಡು ನೀಟಾಗಿ ಎರಡು ಕಡೆ ಬೇಯಿಸ್ಕೊಂಡು ಬಿಟ್ಟರೆ ಅದೆಲ್ಲ ಗೆಣಸದು ಹೋಳಿಗೆ ರೆಡಿನೇ ಆಗೋಗುತ್ತೆ. ಇದ್ರ ತುಪ್ಪದ ಜೊತೆಗೆ ಸರ್ವ್ ಮಾಡ್ಬೋದು. ಇಲ್ಲಾಂತಂದರೆ ಇದಕ್ಕೆ ಸಪ್ರೇಟ್ ಕಾಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ತುಪ್ಪದ ಜೊತೆಗೇ ಸರ್ವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಕಾಯಲ್ಲಿ ಏನೂ ಮಾಡಲಿಲ್ಲ ಇವತ್ತು. ಇನ್ನು ಯಾರಿಗೆಲ್ಲ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅವರು ಈ ವಿಡಿಯೋನ ನೋಡಿಬಿಟ್ಟು ಕಲ್ತ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿಯಾಗಿ ಆಗೋಗುತ್ತೆ. ಎಷ್ಟು ಈಸಿಯಾಗಿ ಆಗುತ್ತೆ ಅಂತಂದರೆ ತುಂಬ ಈಸಿ ಆಗುತ್ತೆ. ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗನೂ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಅಂತ ಅನ್ಬೋದು. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀರಾ. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿದ್ದು ಗೆಣಸು ಒಬ್ಬಟ್ಟು ಹೇಗೆ ಬಂದಿತ್ತು ಅಂತಂದ್ಬಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಥ್ಯಾಂಕ್ ಯು ಆಲ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ.